ಬಸವ ಪುರಾಣ ಬರೆದ ಭೀಮಕವಿಗಳವರನ್ನು ಸ್ಮರಿಸಿ ಈ ಪವಿತ್ರ ಕ್ಷೇತ್ರದ ಅಧಿಪತಿ, ಈ ಭಾಗದಲ್ಲಿ ಭಕ್ತಿ ಜ್ಞಾನ ವೈರಾಗ್ಯದ ಬೀಜವನ್ನು ಬಿತ್ತಿ ಈ ಭಾಗದ ಜನರನ್ನು ಅತ್ಯಂತ ಸುಸಂಸ್ಕೃತರನ್ನಾಗಿ ಮಾಡಿರ್ತಕ್ಕಂಥ ಈ ಪೀಠ ಪರಂಪರೆಯಲ್ಲಿ ತೊಳಗಿ ಬೆಳಗಿದ ಎಲ್ಲ ಮಹಾಪೂಜ್ಯರನ್ನು ಸ್ಮರಣೆ ಮಾಡಿ ಲಿಂಗೈಕ್ಯ ರಾಜಗುರು ಪ್ರಭುರಾಜೇಂದ್ರ ಮಹಾಸ್ವಾಮಿಗಳವರ ಜನ್ಮ ಶತಮಾನೋತ್ಸವದ ನಿಮಿತ್ತವಾಗಿ ಅವರೇ ಸ್ಥಾಪನೆ ಮಾಡಿರ್ತಕ್ಕಂಥ ಸಂಗಮೇಶ್ವರ ವಿದ್ಯಾವರ್ಧಕ ಸಂಘದ ಅಮೃತ ಮಹೋತ್ಸವ, ಅಕ್ಕನ ಬಳಗದ ಅಮೃತ ಮಹೋತ್ಸವ, ನೂತನವಾಗಿ ನಿರ್ಮಾಣ ಮಾಡಲ್ಪಟ್ಟಿರ್ತಕ್ಕಂಥ ಪ್ರಭುಶಂಕರೇಶ್ವರ ಅನುಭವ ಮಂಟಪದ ಲೋಕಾರ್ಪಣೆ, ಪರಮಪೂಜ್ಯ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳವರ ಜನ್ಮ ಸುವರ್ಣ ಮಹೋತ್ಸವ ಮತ್ತು ಶೂನ್ಯ ಪೀಠಾರೋಹಣ ರಜತ ಮಹೋತ್ಸವ, ಹೀಗೆ ಹಲವಾರು ಕಾರ್ಯಕ್ರಮಗಳು ತನ್ನಿಮಿತ್ತವಾಗಿ ಬಸವ ಪುರಾಣ ನಿತ್ಯವೂ ಸಾನ್ನಿಧ್ಯ ವಹಿಸಿ ನಮಗೂ ನಿಮಗೂ ದರ್ಶನ ಆಶೀರ್ವಾದವನ್ನು ನೀಡ್ತಾ ಇರತಕ್ಕಂಥವರು ಶ್ರೀಮಠದ ಒಡೆಯರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳು, ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಆಣತಿಯಂತೆ ಆಚಾರನಿಷ್ಠರಾಗಿ ತ್ರಿಕಾಲ ಪೂಜಾನಿಷ್ಠರಾಗಿ ಶಿಕ್ಷಣ ಪ್ರೇಮಿಗಳಾಗಿ ಶಿವಾನುಭವ ಮೂರ್ತಿಗಳಾಗಿ ಈ ಭಾಗದಲ್ಲಿ ತಮ್ಮದೇ ಆಗಿರತಕ್ಕಂಥ ಸೇವೆ ಸಲ್ಲಿಸ್ತಾ ಇರತಕ್ಕಂಥವರು. ಅಂತಹ ಪೂಜ್ಯರಿಗೆ ಅನಂತ ಪ್ರಣಾಮಗಳು. ಮತ್ತು ಇಲ್ಲೇ ನಮ್ಮ ಪಕ್ಕದ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಸಂಸ್ಥಾನ ಮಠ ಕಮತಗಿಯ ಹುಚ್ಚೇಶ್ವರ ಮಠ, ಆ ಮಠದ ಪರಮಪೂಜ್ಯರು, ಅವರು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ತಮ್ಮದೇ ಆಗಿರತಕ್ಕಂಥ ಛಾಪನ್ನು ಮೂಡಿಸಿರ್ತಕ್ಕಂಥವರು. ಅಂತಹ ಪರಮಪೂಜ್ಯರ ಶ್ರೀ ಚರಣಗಳಲ್ಲೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಈಗ ತಾನೇ ಆಗಮಿಸಿರ್ತಕ್ಕಂಥ ಘಟಪ್ರಭಾ ಮತ್ತು ಮುಂಡರಗಿಯ ಜಗದ್ಗುರು ಸಂಸ್ಥಾನ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಮಲ್ಲಿಕಾರ್ಜುನ ಅಪ್ಪಗಳವರ ಶ್ರೀಪಾದಗಳಲ್ಲೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಆತ್ಮೀಯ ಸಾಧಕರಾದ ಅಮರೇಶ್ವರ ದೇವರಲ್ಲಿ, ಶಿವಬಸವ ದೇವರಲ್ಲಿ, ನಿರುಪಾದಿ ದೇವರಲ್ಲಿ ಶರಣೆಂದು ಕಲಾ ಬಳಗವೇ ಇವತ್ತು ವಿಶೇಷವಾಗಿ ಪುರಾಣವನ್ನು ಕೇಳಲಿಕ್ಕೆ ಗಂಜಿಹಾಳ ಮತ್ತು ಇಟಗಿ ಗ್ರಾಮದ ಸದ್ಭಕ್ತರು ಆಗಮಿಸಿದ್ದಾರೆ. ಈ ಸದ್ಭಕ್ತರು ಶ್ರೀಮಠದ ಮೇಲೆ ಅತ್ಯಂತ ಅಪಾರವಾಗಿರತಕ್ಕಂಥ ಪ್ರೀತಿ, ಪೂಜ್ಯರ ಮೇಲೆ ಅತ್ಯಂತ ಅಭಿಮಾನ. ಶ್ರೀಮಠದ ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ಕಾರ್ಯಗಳಿರಲಿ, ನಮ್ಮ ಮಠ ಅನ್ನೋ ಅಭಿಮಾನದಿಂದ ಭಾಗವಹಿಸ್ತಕ್ಕಂಥವರು. ಪ್ರತಿ ವರ್ಷ ಏನು ಇಲ್ಲಿ ಅಜ್ಜನ ಜಾತ್ರೆ ನಡೀತದ, ಆ ಸಂದರ್ಭದಲ್ಲಿ ಇಡೀ ದಾಸೋಹದ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ದೊಡ್ಡ ಸೇವೆಯನ್ನು ಮಾಡ್ತಕ್ಕಂಥವರು. ಅಂತಹ ಸದ್ಭಕ್ತರು ಆಗಮಿಸಿದ್ದಾರೆ. ಅವರಿಗೂ ಇನ್ನೂ ಅನೇಕ ಗ್ರಾಮಗಳಿಂದ ಆಗಮಿಸಿದ ಮತ್ತು ಇನ್ನೂ ಆಗಮಿಸುತ್ತಿರುವ ಸದ್ಭಕ್ತರಿಗೂ, ಶರಣರಿಗೂ, ತಾಯಂದಿರಿಗೂ, ಮಕ್ಕಳಿಗೂ ಅನಂತ ಶರಣಾರ್ಥಿಗಳು.
ಏನನ್ಬೇಕ್ರಿ ಬಾ ಒಟ್ಟು ದಿವಸ ತಿವಿಯುದ ಏನ್ರಿ ಬಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಾಳೆಯಿಂದ ಹೆಚ್ಚು ಕಡಿಮೆ ವಿಶೇಷ ಕಾರ್ಯಕ್ರಮ ಶುರುವಾದವು. ನಮ್ಮ ಮಹೋದಯರದು ಇನ್ನೂ 7:30 ಆದರೂ ಇನ್ನೂ ಬರೋದು ಮುಗಿಯೋದೇ ಇಲ್ಲ, ಬುತ್ತಿ ತರೋದು ಮುಗಿಯೋದಿಲ್ಲ. ನಾವೇನು ಪ್ರವಚನ ಹೇಳಬೇಕು, ಏನು ನಿಮ್ಮನ್ನ ನೋಡ್ಕೊಂತ ಕೊಂಡಿರ್ಬೇಕು, ಒಂದು ಅರ್ಥ ಆಗ್ಲಾರ್ದಂಗೆ ಆಗ್ಬಿಟ್ಟೈತಿ. ಆದರೆ ನಾಳೆಯಿಂದ ಹಿಂಗಾಗಬಾರ್ದು, ಒಂದು ಶಿಸ್ತಿರಬೇಕು. ದೊಡ್ಡ ದೊಡ್ಡವ್ರು ಬರ್ತಾರೆ. ಈಗ ನೋಡ್ರಿ, ಇನ್ನೂ ನಮ್ಮ ಸದ್ಭಕ್ತರು ಬಸವ ಬುತ್ತಿಯನ್ನು ತರಕತ್ತಾರ, ಅಲ್ಲಿವರೆಗೆ ನಮ್ಮ ಗವಾಯಿಗಳು ಒಂದು ವಚನವನ್ನು ಹಾಡ್ತಾರೆ.